ಅಶೋಕಣ್ಣ ಭಾಳ ವೀರವಯಸ್ಸಲ್ಲಿ ಮಾತಾಡೋರೆ ಬಿಡಿ ಅವರು, ಅದೇನೋ ಇಲ್ಲಿಂದ ತಗೊಂಡು ಅಲ್ಲ ಕಣ್ರಿ. ಅಶೋಕಣ್ಣ, ನೀನು ಒಬ್ಬ ವಿರೋಧ ಪಕ್ಷದ ನಾಯಕ, ನಿನಗೊಂದು ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು. ಏನೋ 3 ರಾಜ್ಯದ ಎಲೆಕ್ಷನ್ಗಂತ ಇದು ಕಿಕ್ ಬ್ಯಾಕ್ ಅಲ್ಲ ಕಣ್ರಿ. ಇವತ್ತು ಆಯ್ತದೇನ್ರಿ ಅದು? ಇನ್ನು 10 ವರ್ಷ ಬೇಕು ಟೌನ್ಶಿಪ್ ಆಗೋಕ್ಕೆ. ಮಿನಿಮಮ್ ಕಾಮನ್ ಸೆನ್ಸ್. ಒಬ್ಬ ವಿರೋಧ ಪಕ್ಷದ ಲೀಡರ್ ಆಗಿ ನಿನಗೊಂದು ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ನಿಮಗೆ ಅಂತಂದ್ರೆ ಹೆಂಗೆ ಅಶೋಕಣ್ಣ? ನಿನಗೆ ನಾಳೆ ಟೌನ್ಶಿಪ್ ಆಗ್ಬಿಟ್ರೆ, ನಾಳೆ ಟೌನ್ಶಿಪ್ ಅಕ್ವೈರ್ ಆಗ್ಬಿಟ್ರೆ, ಇನ್ನು 10 ವರ್ಷ ಬೇಕಿದ್ರೆ ಟೌನ್ಶಿಪ್ ಆಗ್ಬೇಕಾದ್ರೆ ಜಾಗತಿಕ ಟೆಂಡ್ರೋ ಇನ್ನೊಂದು ಅವ್ರು ಮಾಡಿದ್ದು PPP, ಪ್ರೈವೇಟ್ನವ್ರು ಕೊಟ್ಟಿದ್ರು, ಸರ್ಕಾರಿ ಜಾಗ ಸೇರಿಸಿ. ನಾವು ಸರ್ಕಾರದಿಂದ ಮಾಡ್ತಾ ಇರ್ತಕ್ಕಂಥದ್ದು. ಯಡಿಯೂರಪ್ಪನವ್ರ ಕಾಲದಲ್ಲಿ ಒಂದು ವರದಿ ಐತೆ, ಈ ಟೌನ್ಶಿಪ್ಪಿಂದ ನಮಗೆ ಸರ್ಕಾರಕ್ಕೆ 3146 ಕೋಟಿ ಬರ್ತದೆ ಆದಾಯ ಅಂತಕ್ಕಂಥದ್ದು ವರದಿಯನ್ನು ಯಡಿಯೂರಪ್ಪನವ್ರು ಅವತ್ತು ಮಾಡಿರೋದು ವರದಿ ಐತೆ, ಕೊಡ್ತೀವಿ ಅದನ್ನು. ನಾವು ಯಾಕೆ ಇವತ್ತು ದಾಖಲೆಗಳನ್ನ ಬಿಡುಗಡೆ ಮಾಡಿಲ್ಲ ಅಂತಂದರೆ, ನಾನು ಇವತ್ತು ಏನು ಮಾತಾಡಿದ್ದೀನಿ ಇದು ಖಂಡಿತ ಯಾರು ಪ್ರಶ್ನೆ ಕೇಳಿದ್ರು ನಾನೇ ಜವಾಬ್ದಾರನಾಗ್ತೀನಿ. ಇದಕ್ಕೆ ಯಾವುದು ಸುಳ್ಳಿಲ್ಲ. ಆದರೆ ನಾವು ಇದನ್ನ ವರದಿಯನ್ನು ಅವ್ರು ಮಾಡಿರ್ತಕ್ಕಂಥ ತೀರ್ಮಾನಗಳನ್ನು ಅಸೆಂಬ್ಲಿ ಚರ್ಚೆ ಮಾಡ್ತೀವಿ, ನಿಮ್ಗೆ ಅವಾಗ ಕೊಡ್ತೀವಿ ಸಂಪೂರ್ಣವಾಗಿ. ಅಸೆಂಬ್ಲಿಲ್ಲ ಪಾಪ ಅಶೋಕಣ್ಣ ತೊಡೆತಟ್ಟು ಕರೆದವ್ರೆ, ಬಾರಪ್ಪ ಅಂತ. ಅಶೋಕಣ್ಣ 20ರಲ್ಲಿ ಯಾರಣ್ಣ ಕಂದಾಯ ಮಂತ್ರಿ? 20ರಲ್ಲಿ ಬಂದು ನಾವು ಯಡಿಯೂರಪ್ಪನವ್ರಿಗೆ ಅರ್ಜಿ ಕೊಟ್ವಲ್ಲ, ಇದು ಬಿಟ್ಬಿಡಿ ಸರ್, ಬೇಡ, ರೈತರಿಗೆ ತೊಂದರೆ ಆಯ್ತು, ಅದೇ ಕೆಂಪುಲೆ ಮಾಡ್ಬಿಟ್ಟಿದ್ದೀರಾ, ಅಲ್ಲೊಂದು ಪೆಟ್ರೋಲ್ ಬಂಕ್ ಮಾಡೋಕ್ಕಾಗಲ್ಲ, ಒಂದು ಡೈರಿ ಬಿಲ್ಡಿಂಗ್ ಮಾಡೋಕ್ಕಾಗಲ್ಲ, ರೈತರು ಏನು ಕೂಡ ಅದರಿಂದ ಒಂದು ಮನೆ ಕಟ್ಟಕ್ಕೆ ಒಂದು NOC ಸಿಗಲ್ಲ ಅಂತೇಳಿ ನಾವು ಕೇಳ್ಕೊಂಡಾಗ ಯಾರಪ್ಪ ಕಂದಾಯ ಮಂತ್ರಿ? ಅಶೋಕಣ್ಣ, ನಾನು ಮಾತ್ರ ಸೈನ್ ಹಾಕಿಲ್ಲಪ್ಪ. ಅಶೋಕಣ್ಣಂದು ನಾನು ಮಾತ್ರ ಸೈನ್ ಹಾಕಿಲ್ಲ ರೀ, ಬೇಕಾದ್ರೆ ತೋರಿಸಿ. ಭಾಳ ಬುದ್ಧಿವಂತ. ಮುಖ್ಯಮಂತ್ರಿ ಸೈನ್ ಹಾಕೋದು ನೀನ್ಯಾಕೆ ಸೈನ್ ಹಾಕ್ಯಾ? ಕಂದಾಯ ಮಂತ್ರಿ ಎಲ್ಲ ಸೈನ್ ಹಾಕ್ರೆ, ನಾನು ಮಾತ್ರ ಸೈನ್ ಹಾಕಿಲ್ಲ ಅಂತ. ನೀನೇ ಕಂದಾಯ ಮಂತ್ರಿ ಅವತ್ತು ಬಿಡ್ಬೋದಾಗಿತ್ತಲ್ಲ. ನಾವು ಬಂದು ಯಡಿಯೂರಪ್ಪನವ್ರಿಗೆ ಅರ್ಜಿ ಕೊಟ್ಟಾಗ ಏನು ನಡೀತಾ ಇದೆ, ಬರ್ರಿ ಇಲ್ಲಿ ಬಾಲಕೃಷ್ಣ, ಏನಾಗತ್ತೆ ಇದು ಕೊಡ್ರಿ, ಇಲ್ಲಿ ನಮಗೆ ಕೊಡ್ರಿ, ನಾನು ಬಿಡ್ತೀನಿ, ನಾನು ರೈತರ ಪರ. ಯಡಿಯೂರಪ್ಪ ಸುಮ್ಮನೆ ಹಿಂಗೆ ಅಂತಾರೆ ಅಷ್ಟೇ, ನಾನೇ ಮಾಡೋದು ಬನ್ನಿ ಅಂತ ಕರಿಬೋದಾಗಿತ್ತಲ್ಲ ಸನ್ಮಾನ್ಯ ಅಶೋಕಣ್ಣ. ಕಂದಾಯ ಮಂತ್ರಿಯಾಗಿ ನಾನು ಮಾತ್ರ ಸೈನ್ ಹಾಕಿಲ್ಲಪ್ಪ. ಕಂದಾಯ ಮಂತ್ರಿ ಆಗಿದ್ದಲ್ಲಪ್ಪ ಅವಾಗ. KEDBಗೆ ಅಕ್ವೈರ್ ಮಾಡಿದಾಗ ನೀನು ಕಂದಾಯ ವ್ಯಾಪ್ತಿಗೆ ಬರ್ತಿತ್ತಲ್ಲ, ಅದು ಕಂದಾಯ ವ್ಯಾಪ್ತಿಗೆ ಬಂದ ನಿನ್ಗೆ ಅಷ್ಟು ಮಿನಿಮಮ್ ಪರಿಜ್ಞಾನ ಇಲ್ವ ನಿನಗೆ? ಯಾರು ನಾಟಕ ಆಡೋದು ಬೇಡ, ಎಲ್ಲರೂ ಒಪ್ಕೊಳ್ಳಿ. ನೀವು ನಮ್ಮ ಕಾಲದಲ್ಲಿ ಹಿಂಗಾಗೈತೆ, ನಮ್ಮ ಕಾಲದಲ್ಲಿ ಈ ದುರಂತಗಳು ನಡೆದವೆ, ಈಗೇನೋ ಮಾಡ್ಬೋದಾಗಿತ್ತು ಅಂತಕ್ಕಂಥದ್ದನ್ನ ಅಲ್ಲ ಕಣ್ರಿ. ರೈತರಿಗೆ ರಕ್ಷಣೆ ಕೊಡೋದು, ರೈತರ ವಿಚಾರದಲ್ಲಿ ಮಾಡ್ತಕ್ಕಂಥದ್ದು BJPಯಿಂದ ಕಲಿಬೇಕೇನ್ರಿ? ಕೇಂದ್ರ ಸರ್ಕಾರ ದೆಹಲಿನಲ್ಲಿ ಎಷ್ಟು ದಿವಸಗಳ ಕಾಲ ಆ ರೈತರನ್ನ ಕಾಡ್ಸವ್ರೆ ಅಂತಕ್ಕಂಥ ವಿಚಾರ ಜಗಜ್ಜಾಹಿರವಾಗಿರ್ತಕ್ಕಂಥದ್ದು. BJPಯವರು ಎಲ್ಲ ಹೆಸರು ಟವಲ್ ಹಾಕಬಿಟ್ರೆ ರೈತರ ಪರ. ದಯಮಾಡಿ ನಾನು ಎಲ್ರಿಗೂ ಹೇಳ್ತೀನಿ, ಇದನ್ನು ಇಷ್ಟಕ್ಕೆ ನಿಲ್ಲಿಸ್ತೀನಿ. ಇನ್ನು ಮುಂದೆ ಬೇರೆ ಬೇರೆ ವಿಚಾರಗಳು ಚರ್ಚೆ ಮಾಡ್ತೀವಿ, ಸೂಕ್ತ ಸಂದರ್ಭದಲ್ಲಿ ಚರ್ಚೆ ಮಾಡ್ತೀವಿ. ದಯಮಾಡಿ ನಿಮ್ಮ ಪ್ರಾಯಶ್ಚಿತ್ತ ಯಾತ್ರೆಗೆ ಮುಂಚೆ ಇದಕ್ಕೆ ಉತ್ತರ ಕೊಡಿ. ಯಡಿಯೂರಪ್ಪನವ್ರು ಹೇಳಿ, ಪಾಪ ನನ್ನ ಯಡಿಯೂರಪ್ಪನವ್ರು ಕರ್ಕೊಂಬಂದ್ಬಿಟ್ಟವ್ರೆ. ಇದೊಂಥರ ಈ ಪುತ್ರ ವ್ಯಾಮೋಹ ಜಾಸ್ತಿ ಎಲ್ರಿಗೂ, ಎಲ್ಲ ಲೀಡರ್ಗಳಿಗೂ. ನಮ್ಮ ಮಗನ ಮುಖ್ಯಮಂತ್ರಿ ಮಾಡಬೇಕು, ನನ್ನ ಮಗನ ಮುಖ್ಯಮಂತ್ರಿ. ಅವರೊಬ್ರು ನಮ್ಮ ಹಳೆ ಬಾಸ್ ಕುಮಾರಣ್ಣವರು ಅವ್ರ ಮಗನ ಪ್ರಮೋಟ್ ಮಾಡೋಕ್ಕೆ ಅವ್ರದ್ದು ಒಂಥರ ಹೋರಾಟ, ನಮ್ಮ ಯಡಿಯೂರಪ್ಪನವರು ವಿಜೇಂದ್ರ ಪ್ರಮೋಟ್ ಮಾಡೋಕ್ಕೆ ಇವ್ರದ್ದು ಒಂಥರ ಹೋರಾಟ. ಇವರೆಲ್ಲ ಏನು ಈ ರಾಜ್ಯಕ್ಕೆ ಒಳ್ಳೇದಾಗಲಿ, ರೈತರಿಗೆ ಒಳ್ಳೇದಾಗಲಿ ಅಂತಲ್ಲ, ಎಲ್ಲ ಪ್ರಮೋಷನ್ ಬಿದ್ದುಬಿಟ್ಟವ್ರು. ಎಲ್ಲ ಮಕ್ಳುಗಳನ್ನ ಅವ್ರ ಮಕ್ಕಳನ್ನ ಪ್ರಮೋಷನ್ ಮಾಡೋಕೆ ಬಿದ್ದುಬಿಟ್ಟವ್ರು ಎಲ್ಲರೂ. ಅವ್ರದ್ದೊಂಥರ ಪ್ರಮೋಷನ್ ಮಾಡೋಕೆ ಹೋಗೋದು, ಇವ್ರೊಂಥರ ಪ್ರಮೋಷನ್ ಮಾಡೋಕೆ ಹೋಗೋದು. ಕುಮಾರಣ್ಣ ಹೇಳವ್ರೆ, ನಾನು ಸೈನೇ ಹಾಕಿಲ್ಲ, ತೋರಿಸ್ರಪ್ಪ ಅಂತ. ತೋರಿಸ್ತೀವಿ ಕುಮಾರಣ್ಣ, ನಿಂಗೆ ತೋರಿಸ್ತೀವಿ. ನಿನಗೂ ಕೂಡ ಪ್ರಾಯಶ್ಚಿತ ಆಗಬೇಕು. ನೀನು ಕೂಡ ಪಾದಯಾತ್ರೆ ಮಾಡಿದ್ರು ಒಳ್ಳೇದು ಇವ್ರ ಜೊತೆಲಿ. ನಿಮ್ಮದು ಪ್ರಾಯಶ್ಚಿತ ಯಾತ್ರೆ ಆಗಬೇಕು. ಇವ್ರು ಒಬ್ಬರಿಗೆ ಪ್ರಾಯಶ್ಚಿತ ಅಲ್ಲ, ನಿಮಗೂ ಆಗಬೇಕು ಕುಮಾರಣ್ಣ. ನೀನು ಎಷ್ಟು ಮೀಟಿಂಗ್ ಮಾಡಿದ್ಯಾ, ಎಷ್ಟು ಸಭೆಗಳು ಮಾಡಿದ್ಯಾ? ಈ ಟೌನ್ಶಿಪ್ ಮಾಡೋಕ್ಕೆ ನಾವೇನೋ ಹೋಗಿ ಕೇಳಿದ್ವಿ ಅವಾಗ. ಯಾರು ಬಿಡ್ದಿರೈದ್ರು ಒಂದು ಅರ್ಜಿ ಕೊಡಿದ್ರು ಮಾಡಿ ಟೌನ್ಶಿಪ್ ಅಂತ. ನಾನು ಏನೂ ಮಾಡಿಲ್ಲ. ಅವ್ರು ಹೇಳಿದ್ರು ಬಿಟ್ಬಿಟ್ಟೆ. ಜಾಗತಿಕ ಟೆಂಡರ್ ಕರೆದವ್ರು ಯಾರು? DLFನವ್ರಿಗೂ ಕೊಟ್ಟವ್ರು ಯಾರು? ಯಾರ್ರೀ ಮಾಡಿದ್ದನ್ನ? ಗೋಸಂಬಿತನದ ರಾಜಕಾರಣವನ್ನ ನೀವು ನಾಯಕರುಗಳು ದಯಮಾಡಿ ಬಿಡಬೇಕು. ಸಾರ್ವಜನಿಕರ ಮುಂದೆ ಸತ್ಯ ಹೇಳಿ. ಸಾರ್ವಜನಿಕರು ತೀರ್ಮಾನ ಮಾಡ್ತಾರೆ, ಎಲ್ಲ ತಗೊಂಡೋಗಿ ಕೇಂದ್ರಕ್ಕೆ ಕಳಿಸ್ಬಿಡ್ತಾರಂತೆ. 3 ಎಲೆಕ್ಷನ್ ಮಾಡಕ್ಕಂತೆ. ಕನಿಷ್ಠ ಪರಿಜ್ಞಾನ ಇರ್ಬೇಕು ನಮ್ಮ ಅಶೋಕಣ್ಣಂಗೆ. ವಿರೋಧ ಪಕ್ಷದ ಲೀಡ್ರು ತಾನು ಮಾತಾಡಿದ್ರೆ ಅದ್ರ ತೂಕ ಹೆಂಗಿರ್ಬೇಕು ಗೊತ್ತಾ ಅಶೋಕಣ್ಣನಿಗೆ? ಗೋಪಾಲ್ ಗೌಡ್ರು ಅವರೆಲ್ಲ, ಅವ್ರು ಶಾಂತವೀರ್ ಗೋಪಾಲ್ ಗೌಡ್ರು ಅಂತವ್ರನ್ನೆಲ್ಲ ಸ್ವಲ್ಪ ಅಶೋಕಣ್ಣ ಒಂಚೂರು ಅವ್ರನ್ನೆಲ್ಲ ಪುಸ್ತಕಿಸ್ಗೆಲ್ಲ ಓದ್ಲಿ ಒಂಚೂರು, ಯಾವ ರೀತಿ ತೂಕ ಇತ್ತು ಅವ್ರ ಮಾತುಗಳಿಗೆ ಅಂತೇಳಿ. ಚಿಲ್ಲರೆ ಮಾತುಗಳನ್ನ ಬಿಡು ಅಶೋಕಣ್ಣ. ನೀನೇ ಕಂದಾಯ ಮಂತ್ರಿ ಆಗಿದ್ದೆ, ಈಗ ನಿನಗೆ ಪ್ರಾಯಶ್ಚಿತ್ತ ಆಗ್ಬೇಕಿದ್ಕೆ.